ಲೈವಲ್ಲಿದ್ದೀರಿ ಸರ್. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿಹಾರ್ ಮುಖೇಶ್. ಹಾಯ್, ನಮಸ್ಕಾರ. ನಾನು ರಾಮನಹಳ್ಳಿ ಜಗನ್ನಾಥ್. ಈ ಮುಂಚೆ ಹೊಂದಿಸಿ ಬರೆಯ ಚಿತ್ರ ನಿರ್ದೇಶನ ಮಾಡಿದ್ದೆ. ಈಗ ನಾವು ಲೈವ್ ಆನಂದ್ ಆಡಿಯೋ ಪೇಜಿಂದ ಬಂದಿರೋ ಉದ್ದೇಶನೇ ನಮ್ಮ ಚಿತ್ರ ತೀರ್ಥರೂಪ ತಂದೆಯವರಿಗೆ ಚಿತ್ರದ ಮೊದಲ ಹಾಡು ನನ್ನದೇ ಜಗದಲ್ಲಿ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಬಂದಿದ್ದೀವಿ. ಈ ಚಿತ್ರದಲ್ಲಿ ನಾಯಕ ನಟನಾಗ ಅಭಿನಯಿಸಿರೋದು ನಿಹಾರ್. ಅವರು ತಮ್ಮ ಅನುಭವನ ಹೇಳ್ತಾರೆ ಮತ್ತು ಮೊದಲನೇ ಸಾಂಗ್ ಬಗ್ಗೆ ಹೇಳ್ತಾರೆ. ಮೊದಲನೇ ಸಾಂಗ್ ಬಗ್ಗೆ ಹೇಳ್ತಾರೆ. ಈಗಾಗಲೇ ಆನಂದ್ ಆಡಿಯೋದವರು ಈ ಸಾಂಗ್ ನಾಳೆ ಯೂಟ್ಯೂಬ್ ಚಾನಲಲ್ಲಿ ನಾಳೆ 6 ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ಫಸ್ಟ್ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನದೇ ಜಗದಲ್ಲಿ ಅಂತ ಈ ಸಾಂಗ್ ಮೇನ್ ಟೈಟಲ್ ಟ್ರ್ಯಾಕ್. ಈ ಸಾಂಗಿಗೆ ನಾನು ತುಂಬಾ ಕನೆಕ್ಟ್ ಆಗಿರೋ ಸಾಂಗ್ ಅಂಡ್ ಡೆಫಿನೆಟ್ಲಿ ನೀವೆಲ್ಲರೂ ತುಂಬಾ ಇಷ್ಟಪಡ್ತೀರಾ ಅನ್ನೋ ನಂಗೆ ನಂಬಿಕೆ ಇದೆ. ಅಂಡ್ ಈ ಸಾಂಗ್ ನ ಬರ್ದಿರೋದು ಬೇರೆ ಯಾರು ಅಲ್ಲ, ನಮ್ಮ ಜಗನ್ ಸರ್ರೆ. ಜಗನ್ ಸರ್ ಈ ಸಾಂಗ್ ನ ಯಾವ ಫೀಲಲ್ಲಿ ಬರ್ದಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಕನೆಕ್ಟ್ ಆಗುವಂತ ಸಾಂಗ್ ಇದು. ಎಸ್ಪೆಷಲಿ ನೀವು ಈಗಾಗಲೇ ಒಂದು ಚಿಕ್ಕ ಬಿಟ್ಟು ಕೇಳಿದಿರ ಅಂತ ಅನ್ಕೋತೀನಿ. ಅದರಲ್ಲೇ ನಿಮ್ಗೆ ಎಷ್ಟು ಕನೆಕ್ಟ್ ಆಗ್ಬೋದು ಅಂತ ನಿಮ್ಗೆ ಅನ್ಸಿರುತ್ತೆ. ಎಸ್ಪೆಷಲಿ ನನಗೆ ಜಗನ್ ಸರ್ ಅವ್ರದ್ದು ಒಂದು ಸ್ಟ್ರಾಂಗ್ ಏನು ಅಂತಂದ್ರೆ ಅವ್ರದ್ದು ಆ ಎಮೋಷನ್ ಹೊರಗಡೆ ಹಾಕೋದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಅವರ ಆ ವ್ಯಕ್ತಿತ್ವದಲ್ಲಿರೋ ಒಂದು ಎಮೋಷನ್ಸ್ ಏನಿರುತ್ತೆ ಅದನ್ನ ಚೆನ್ನಾಗಿ ಬರವಣಿಗೆ ಮೂಲಕ ಹೇಳೋಂತ ಒಂದು ಟ್ಯಾಲೆಂಟ್ ಇವರಿಗಿದೆ. ಸೊ ಅದನ್ನ ಈ ಸಾಂಗ್ ಅಲ್ಲಿ ಬರ್ದಿದ್ದಾರೆ. ಸೊ ನನಗೂ ಇದು ತುಂಬಾ ಅಂದ್ರೆ ತುಂಬಾ ಫೇವ್ರೆಟ್ ಸಾಂಗ್. ಸೊ ನೀವೆಲ್ಲರೂ ಇಷ್ಟಪಡ್ತೀರಾ ಅಂದ್ಬಿಟ್ಟು ನಾನು ಇದನ್ನ ನಂಬ್ತಾ ಇದ್ದೀನಿ. ಈ ಸಾಂಗ್ ಬರೀಬೇಕಾದ್ರೆ ಏನ್ ಕಾನ್ಸೆಪ್ಟ್ ಇಟ್ಕೊಂಡ್ ಬರೆದ್ರು ಅಥವಾ ಯಾವ ತರ ನನ್ನನ್ನು ಇಟ್ಕೊಂಡ್ ಬರೆದ್ರು ನಂಗೆ ಗೊತ್ತಿಲ್ಲ. ಬಟ್ ನನಗಂತೂ ತುಂಬಾ ಕನೆಕ್ಟ್ ಆಗಿರೋ ಸಾಂಗ್ ಇದು. ಸೊ ಈ ಸಾಂಗ್ ಬಗ್ಗೆ ನೀವೇ ಜಾಸ್ತಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಈ ಸಾಂಗ್ ಹುಟ್ಟಿದ್ ಹೇಗೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇದು ನಾವು ಆಲ್ಮೋಸ್ಟ್ ಅಲ್ಲಿ ಇದನ್ನ ಫಸ್ಟ್ ಶೂಟ್ ಇದೆ ಎಪಿಸೋಡ್ ಆಗಿದೆ. ನಾಳೆ ಏನ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆ ಎಪಿಸೋಡ್ ಫುಟೇಜಸ್ನೇ ನಾವು ಕಳಸ ಮತ್ತು ಸುತ್ತಮುತ್ತ ಶೂಟ್ ಮಾಡಿರುವಂತ ಎಪಿಸೋಡ್ಸ್ಗಳು. ಆಗ ಆಲ್ಮೋಸ್ಟ್ ಅಲ್ಲಿ ನವೆಂಬರ್ ಟೈಮಲ್ಲಿ ಒಳ್ಳೆ ವೆದರ್ ಇತ್ತು. ಸೊ ಹಾಗಾಗಿ ಇದಾಗಿದ್ದು. ಆಗ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ತುಂಬಾ ಲೇಟ್ ಆಗಿ ಸಾಂಗ್ ಕಂಪೋಸಿಷನ್ಸ್ ಆಗಿದ್ದು ಅಟ್ ದ ಎಂಡ್ ಅಲ್ಲಿ. ಜೋ ಕೋಸ್ಟಾ ನಮ್ಮ ಹೊಂದಿಸಿ ಬರೆಯರಿಗೆ ಮಾಡಿದ್ರು. ಸೊ ನನ್ನ ಮತ್ತು ಜೋ ಕಾಂಬಿನೇಷನ್ ಅಲ್ಲಿ ಮತ್ತೆ ಬರ್ತಾ ಇದೆ. ಹೊಂದಿಸಿ ಬರೆಯರಿ ಸಾಂಗ್ಗಳಿಗೆ ನೀವೆಲ್ಲರೂ ತುಂಬಾ ಪ್ರೀತಿ ತೋರಿಸಿದ್ರಿ. ಎಸ್ಪೆಷಲಿ OTT ಮತ್ತು ಇದಕ್ಕೆ ಬಂದ್ಮೇಲೆ ಆ ಸಾಂಗ್ಗಳು ತುಂಬಾ ರೀಚ್ ಆಯ್ತು. ಬೆಳಕಲ್ಲಿ ಮತ್ತು ಬಾವು ಈ ಸಾಂಗ್ಗಳೆಲ್ಲ. ಜೋ ನಂದು ಕಾಂಬಿನೇಷನ್ ಯಾವ ರೀತಿ ಅಂತಂದ್ರೆ ಇಬ್ರು ಕೂತು ಒಂದು ಆಲ್ಮೋಸ್ಟ್ ಅಂದ್ರೆ ಅದು ಹೇಗೋ ಆಗುತ್ತೆ. ಕಾಂಬಿನೇಷನ್ ಆತರ ವರ್ಕ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ಸಾಂಗ್ ಅಲ್ಲೂ. ಹೌದು, ಈ ಸಾಂಗ್ ನ ಬರಿಬೇಕಾದ್ರೂ ಆಕ್ಚುಲಿ ಶೂಟ್ ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕಾಯ್ತು. ಇನ್ನೊಂದು 3-4 ಡೇಸ್ ಇತ್ತು. ಆ ಟೈಮಲ್ಲಿ ಇದನ್ನ ರೆಡಿ ಆಗಿದ್ದು ಸಾಂಗ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇನ್ಫ್ಯಾಕ್ಟ್ ಪಲ್ಲವಿ ಮಾತ್ರ ರೆಡಿ ಆಗಿತ್ತು. ಯಾಕೆಂದ್ರೆ ಜೋ ಅದನ್ನ ಮಾಕಪ್ ಇದರಲ್ಲಿ ತಮಿಳಲ್ಲಿ ಇದನ್ನ ಮಾಡಿ ಕಳಿಸಿದ್ರು. ಸೊ ಆ ಟೈಮಲ್ಲಿ ಕೂತ್ಕೊಂಡಾಗ ಆ ತಕ್ಷಣದಲ್ಲಿ ಓಕೆ ಈ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಈ ಸಿನಿಮಾದಲ್ಲಿ ಬರುವಂತ ಮೊದಲನೇ ಸಾಂಗು ಕೂಡ ಇದೆ. ಹೌದು, ಇದರಲ್ಲಿ ನಿಹಾರ್ ಕ್ಯಾರೆಕ್ಟರ್ ಇದರಲ್ಲಿ ಪೃಥ್ವಿ ಸಂಚಾರಿ ಅಂತ ಮಾಡ್ತಾ ಇರೋದು. ಪೃಥ್ವಿ ಸಂಚಾರಿ ಅಂತ. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ದಲ್ಲಿ ಅಂದ್ರೆ ನಾವೇನ್ ತೀರ್ಥರೂಪ ತಂದೆಯವರಿಗೆ ಪೋಸ್ಟರ್ ಬಿಟ್ಟಾಗ ಹೇಳಿದ್ವಲ್ಲ, ತೀರ್ಥರೂಪ ಅಂದ್ರೆ ಬಾರನೆಂಬುದು ಬಿಡು ಹೊರಶಕ್ಕಿದೆ ದಾರಿ ಅಂತ. ಈ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಏನಂತಂದ್ರೆ ಒಂಟಿತನ ಇರುತ್ತೆ, ನನ್ನೋರು ಯಾರು ಇಲ್ಲ ಅನ್ನೋ ಒಂದು ಭಾವನೆಗಳಿರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ತುಂಬಾ ಜನ ಕೆಲವರು ಟ್ರಾವೆಲ್ ಮಾಡ್ತಾರೆ, ಬುಕ್ಸ್ ಓದ್ತಾರೆ. ಈ ತರ ಇದ್ರಲ್ಲಿ ಈ ಕ್ಯಾರೆಕ್ಟರ್ ಬೇಸಿಕಲಿ ಈಸ್ ಎ ಬ್ಲಾಗರ್ ಅಂಡ್ ಟ್ರಾವೆಲಿಂಗ್ ಅಲ್ಲಿ ಅವ್ನ ನೋವನ್ನು ಮರೆಯೋದಿಕ್ಕಾಗ್ಲಿ ಅಥವಾ ಅವನಲ್ಲಿರೋ ಅವನ ಒಳಗಡೆ ಇರುವಂತ ಏನು ವೇದನೆ ಏನು ಅದು ಈ ಸಾಂಗ್ ಅಲ್ಲಿ ಕಂಪ್ಲೀಟ್ ವ್ಯಕ್ತ ಆಗುತ್ತೆ. ಈಗ ನಾಳೆ ಹೇಗಿದ್ರು ಆ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆ ಸಾಂಗ್ ಅಲ್ಲಿ ಈ ಕ್ಯಾರೆಕ್ಟರೈಸೇಷನ್ ಏನು, ಈ ಕ್ಯಾರೆಕ್ಟರ್ ಹೇಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈ ರೀತಿ ಈ ಸಾಂಗ್ ಹುಟ್ಟಿದ್ದು ನನ್ನದೇ ಜಗದಲ್ಲಿ ನಾ ಅನಾಥನು ಎಂಬುದು. ಅಂದ್ರೆ ಆಕ್ಚುಲಿ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದಾಗ ಜೋಯ್ ಕಾಸ್ಟ್ ಅವರು ತಮಿಳಲ್ಲಿ ಬರ್ದಿದ್ರು. ತಮಿಳಲ್ಲಿ ಬರ್ದಿ ಅದು ನಂಗೆ ತಮಿಳಲ್ಲಿ ಕೇಳಿದ ತಕ್ಷಣ ತುಂಬಾ ಇಷ್ಟ ಆಗಿತ್ತು. ನಾನು ಅದೇ ಫೀಲಲ್ಲಿ ಇರ್ತಿದ್ದೆ. ಓಕೆ, ಅಂದ್ರೆ ನಂಗೆ ತಮಿಳ್ ಅಷ್ಟು ಬಂದಿಲ್ಲ ಅಂತಂದ್ರೂ ಕೆಲವೊಂದು ಲಿರಿಕ್ಸ್ಗಳು ತುಂಬಾ ಕನೆಕ್ಟ್ ಆಗಿತ್ತು. ಅದನ್ನ ಈ ಕನ್ನಡದಲ್ಲಿ ಬರ್ದು ಅದನ್ನ ಯಾವ ತರ ಅದನ್ನ ರೂಪಗೊಳ್ತಾರೆ, ಅದನ್ನ ಪ್ರೊಸೀಡ್ ಮಾಡ್ತಾರೆ ನನಗೆ ಅದು ಟಾಸ್ಕ್ ತರ ಕಾಣಿಸ್ತಿತ್ತು. ಬಟ್ ಅದನ್ನ ವಿತಿನ್ ಫ್ಯೂ ಡೇಸ್ ಅಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಜಗನ್ ಸರ್ ಒಂದ್ ಸ್ವಲ್ಪ ದಿನದಲ್ಲಿ ಅದನ್ನ ಗ್ರಹಿಸ್ಕೊಂಡು ಅದನ್ನ ಕನ್ನಡದಲ್ಲಿ ಒಂದು ಲಿರಿಕ್ಸ್ ತರ ಬರ್ದು ಅಂದ್ರೆ ಅವ್ರದೇ ಒಂದು ಸ್ಟೈಲ್ ಅಲ್ಲಿ ಅವ್ರದೇ ಒಂದು ಪದಗಳನ್ನ ಜೋಡಿಸ್ಕೊಂಡು ಎಷ್ಟ್ ಚೆನ್ನಾಗಿ ಅದನ್ನ ಜೋಡಿಸ್ಕೊಂಡ್ ಬರ್ದ್ರು ಅಂತಂದ್ರೆ ನನಗೆ ಆ ತಮಿಳ್ ಸಾಂಗ್ ಕೇಳ್ತಿದ್ದೆ ಮರ್ತೋಯ್ತು ನಂಗೆ. ಆಮೇಲೆ
ಇಲ್ಲ ಇದನ್ನೇ ನಾವು ಫಿಕ್ಸ್ ಆಗೋಣ ಅಂತ ಅನ್ಕೊಂಡು ನಾವು ಆ ಒಂದು ಫೀಲಲ್ಲೇ ನಾವು ಅದನ್ನ ಶೂಟ್ ಮಾಡಿದ್ವಿ. ಶೂಟಿಂಗ್ ಟೈಮಲ್ಲಿ ಕೆಲವೊಂದು ನನಗೆ ಅಂದ್ರೆ ಈ ಸಾಂಗ್ಗೆ ಯಾವ ತರ ಒಂದು ವಿಜುವಲೈಸೇಷನ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವ್ರು ಕೇಳಿದಾಗ ಇವ್ರದೇ ಆದ ಒಂದು ವೇ ಆಫ್ ವಿಜುವಲೈಸೇಷನ್ ಹೆಂಗ್ ಕಟ್ಟಬೇಕು ಅದೊಂದು ಕ್ರಾಫ್ಟ್ ಇತ್ತು ಅವ್ರಿಗೆ. ಆ ಕ್ರಾಫ್ಟ್ ನ ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಅಂತ ಅನ್ಸುತ್ತೆ. ನಾವು ಫಸ್ಟ್ ಹೋದಾಗ ನಾವು ಸಾಂಗ್ ಗೆ ಶೂಟ್ ಮಾಡಿದ್ವಿ, ಮಾಂಟೇಜ್ ಪ್ಲಾನ್ ಮಾಡಿದ್ವಿ. ನನಗೆ ಏನ್ ಮಾಡ್ತಾ ಇದೀನಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿಂದ ಬನ್ನಿ, ಇಲ್ಲಿಂದ ಹೋಗಿ ಈ ಫೀಲ್ ಅಲ್ಲಿ ಬನ್ನಿ, ಹಿಂಗ್ ಬನ್ನಿ ಅಂತ ಹೇಳ್ತಾ ಇದ್ರು. ನನಗೆ ಯಾವ ಫೀಲ್ ಅಲ್ಲಿ ಇರ್ಲಿ, ನಾನು ತುಂಬಾ ಲೋನ್ಲಿನೆಸ್ ಆಗಿ ಇರೋದು ತೋರಿಸಲ್ಲ, ಯಾವ ಟೈಮಲ್ಲಿ ಆಕ್ಟಿವ್ ಆಗಿರ್ಬೇಕು ಅಥವಾ ಅಂದ್ರೆ ಯಾಕೆಂದ್ರೆ ಇನ್ನೂ ನಮ್ಗೆ ಆ ಪದ ಇನ್ನೂ ಕೂತಿರ್ಲಿಲ್ಲ. ಅಂದ್ರೆ ಸಾಂಗ್ ಲಿರಿಕ್ಸ್ ಏನಿದೆ ಅದ್ರ ತಕ್ಕಂಗೆ ನಾವು ಎಮೋಷನ್ಸ್ ನ ಪ್ಲೇ ಮಾಡ್ಬೇಕಿತ್ತು. ಬಟ್ ಆ ಎಮೋಷನ್ಸ್ ಪ್ಲೇ ಮಾಡಕ್ಕೆ ಇನ್ನು ನಂಗೆ ತಮಿಳು ಕೇಳಿ, ತೆಲುಗುನು ಕನ್ನಡದಲ್ಲೂ ಕೇಳಿ ಇನ್ನು ನನಗೆ ಯಾವ್ದು ಎಕ್ಸಾಕ್ಟ್ ಆಗಿ ಪ್ಲೇ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಂಗೆ ಅದನ್ನ ಚೆನ್ನಾಗಿ ಗೈಡ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಅಂದ್ರೆ ಒಬ್ಬ ಲಿರಿಸಿಸ್ಟ್ ಆಗ್ಲಿ ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗ್ಲಿ ಕಂಪೋಸ್ ಮಾಡ್ಬೇಕಾದ್ರೆ ಅವ್ರದೇ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಅಂದ್ರೆ ಆಕ್ಟರ್ ಇಲ್ಲಿ ಬರ್ತಾರೆ, ಇದೇ ತರ ಒಂದು ಎಮೋಷನ್ ಪ್ಲೇ ಆಗ್ತಿರುತ್ತೆ. ಅವ್ರು ಆ ಪದಗಳಿಗೆ ಜೀವ ತುಂಬದೆ ಮ್ಯೂಸಿಕ್ ಮತ್ತೆ ಲಿರಿಸಿಸ್ಟ್ ಅವ್ರ ಆ ಜೀವ ತುಂಬಿದಾಗ ನಾವು ಅದನ್ನ ಎಮೋಷನಲ್ ಅಥವಾ ಎಮೋಷನ್ ಆಗ ಅಥವಾ ಪ್ಲೇನ್ ಆಗಿ ಆಕ್ಟ್ ಮಾಡ್ಬೇಕಾ ಅಥವಾ ಅಲ್ಲೇನು ಎಕ್ಸ್ಪ್ರೆಸಿವ್ ಆಗಿರ್ಬೇಕಾ ಅಂತ ನಮ್ಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗಿರಲ್ಲ. ಬಟ್ ಆ ಒಂದು ಟೈಮ್ ನಲ್ಲಿ ನನಗೆ ನೀಟಾಗಿ ಗೈಡ್ ಮಾಡಿ ಡೆಫಿನೆಟ್ಲಿ ಅದನ್ನ ಆ ಫೀಲ್ ಏನಿದೆ ಅದನ್ನ ಹೊರಗಡೆ ಹೆಂಗ್ ತರಬೇಕು ಅಂತ ಕ್ಲೀನ್ ಆಗಿ ಅಂದ್ರೆ ಆನ್ ಸ್ಪಾಟ್ ಪ್ಲಾನ್ ಮಾಡಿ ಅದನ್ನ ಚೆನ್ನಾಗಿ ತೋರಿಸಿದ್ರು ಅಂಡ್ ನನಗೂ ಚೆನ್ನಾಗಿ ಗೈಡ್ ಮಾಡಿದ್ರು. ಸೊ ಅದನ್ನ ನಾನು ಇವಾಗ ನನಗೆ ಆ ವಿಜುವಲಿ ಸಾಂಗ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಈ ಸಾಂಗ್ ತುಂಬಾ ಅಂದ್ರೆ ತುಂಬಾ ಜನಗಳಿಗೆ ಕನೆಕ್ಟ್ ಆಗುವಂಥದ್ದು. ಇವ್ರು ಹೇಳ್ದಾಗೆ ಆ ಏಕಾಂತತನ ಅಥವಾ ಆ ಒಬ್ಬಂಟಿತನ ಅಂತ ಯಾರ್ಯಾರಿಗಿರುತ್ತೆ. ಅಂದ್ರೆ ಇವ್ರು ಆಗ್ಲೇ ಹಿಂದಿನ ಸಿನಿಮಾದಲ್ಲಿ ಒಂದು ಸಾಂಗ್ ಬರ್ದಿದ್ದಾರೆ, ಆ ಸಾಂಗ್ ಬರ್ದಿದ್ದಾರೆ. ಅದರಲ್ಲಿ ಒಂದ್ ಲೈನ್ ನಂಗೆ ತುಂಬಾ ಇಷ್ಟ. ಅಂದ್ರೆ ಅದು ಎಲ್ಲರಿದೆಯಲ್ಲಿ ಅಂತ ಒಂದು ಸಾಂಗ್ ಬರ್ದಿದ್ರು. ಅದರಲ್ಲಿ ನಿಜ ಅನ್ಸುತ್ತೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಅವನು ಎಷ್ಟೇ ಖುಷಿಯಾಗಿರ್ಲಿ, ಎಷ್ಟೇ ರಿಚ್ ಆಗಿರ್ಲಿ, ಎಷ್ಟೇ ಜೀವನದಲ್ಲಿ ಏನೋ ಎಲ್ಲ ಪಡ್ಕೊಂಡಿದ್ರು, ಅವನಲ್ಲಿ ಒಬ್ಬ ಮನುಷ್ಯನಲ್ಲಿ ಒಂದು ಕಾಣ್ದಿರೋ ನೋವು ಇರುತ್ತೆ ಅನ್ನೋದು ಏನಿದೆ ಅದು ಎಲ್ಲಾ ಜೀವನದಲ್ಲಿ ಇದ್ದೇ ಇರುತ್ತೆ. ಅದನ್ನ ಹೆಂಗ್ ಅದಕ್ಕೆ ಜೀವ ತುಂಬಿ ಆ ಸಾಂಗ್ ಹಿಟ್ ಆಯ್ತು, ಅದೇ ತರ ಇದ್ರಲ್ಲೂ ಅಷ್ಟೇನೆ. ಒಬ್ಬ ಬ್ಲಾಗರ್ ಅಂದ್ರೆ ಬ್ಲಾಗರ್ ಈಸ್ ಲೈಕ್ ಒಂದು ಪಬ್ಲಿಕ್ ಫಿಗರ್ ತರ. ಅಂದ್ರೆ ಈ ಅವನ ಇಂಟ್ರಾಕ್ಷನ್ 24/7 ಪಬ್ಲಿಕ್ ಜೊತೆನೆ ಇರುತ್ತೆ. ಬಟ್ ಅಂತವನಲ್ಲೂ ಒಂದು ನೋವಿರುತ್ತೆ, ಅವ್ನಿಗೇನೋ ಒಂದು ಆ ಏಕಾಂತತನ ಕಾಡ್ತಿರುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಆ ಪದಗಳಲ್ಲಿ ಜೋಡಿಸಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿ ನಾನು ಅದನ್ನ ಆಕ್ಟ್ ಮಾಡ್ತಿದ್ದೆ. ಅಂಡ್ ಲಿಟ್ರಲಿ ಆ ಒಂದು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಾನು ಲಿಟ್ರಲಿ ಇದ್ರಲ್ಲಿ ನಾನು ಜೀವಿಸಿದೀನಿ ಅಂತ ಹೇಳ್ಬೋದು. ಆ ಎಮೋಷನ್ ಆಗ್ಲಿ, ಆ ಟ್ರಾವೆಲಿಂಗ್ ಆಗ್ಲಿ, ಆ ಲೊಕೇಶನ್ಸ್ ಆಗ್ಲಿ, ಸೊ ಅದೆಲ್ಲ ನಂಗೆ ತುಂಬಾ ಚೆನ್ನಾಗಿ ಕಟ್ಕೊಡ್ತು. ಅಂದ್ರೆ ಆ ಪಾತ್ರಕ್ಕೆ ಅಲ್ಲಿ ನಾನು ಈ ಯಾವ ತರ ಎಮೋಷನ್ಸ್ ಪ್ಲೇ ಮಾಡಕ್ಕೆ ಒಂದು ನೇಚರ್ ತೋರಿಸ್ತಾರೆ, ಅಲ್ಲಿ ನಿಂತ್ಕೋ ಅಂತ ಹೇಳಿದ್ರೆ ಸಾಕು, ಅಲ್ಲ ನಂಗೊಂದು ಭಾವ ಕನೆಕ್ಟ್ ಆಗ್ತಿತ್ತು, ಒಂದು ಭಾವನೆ ಕನೆಕ್ಟ್ ಆಗ್ತಿತ್ತು. ಓಕೆ, ಈ ಪದಗಳಿಗಿದು ಆ ನೇಚರ್ ಯಾವ ತರ ವಿಜುವಲಿ ಪ್ಲಾನ್ ಮಾಡಿದ್ರು ಅಂತ ನಂಗೆ ಅಲ್ಲಿ ಹೋದಾಗ ಅರ್ಥ ಆಗ್ತಾ ಇತ್ತು. ಸೊ ಇನ್ ದಟ್ ವೇ ಜಗನ್ ಸರ್ ನನ್ನನ್ನು ಅಲ್ಲಿ ಚೆನ್ನಾಗಿ ಗೈಡ್ ಮಾಡಿ ಅಂಡ್ ಆ ಶೂಟ್ ನ ಅಂದ್ರೆ ಆ ವಿಜುವಲಿ ಆ ಕ್ರಾಫ್ಟ್ ಏನ್ ಮಾಡ್ಬೇಕು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಅಂತಂದ್ರೆ ಈ ಸಾಂಗ್ ನನಗೆ ನಂದೇ ಆದ್ರಿಂದ, ಈ ಸಾಂಗ್ ಅಲ್ಲಿ ನಾನೇ ತುಂಬಾ ಕಾಣಿಸ್ಕೊಳ್ಳೋದ್ರಿಂದ ಐ ಥಿಂಕ್ ಇಟ್ಸ್ ಅ ಬಿಗ್ಗೆಸ್ಟ್ ಗಿಫ್ಟ್ ನಂಗೆ ನೀವು ಕೊಡ್ತಾ ಇರೋದು. ಅದೇ ಅದು ಇತ್ತು. ಯಾಕೆಂತಂದ್ರೆ ಇನ್ನೊಂದು ಹೇಳಲೇಬೇಕು. ಯಾಕಂದ್ರೆ ಈ ಸಾಂಗ್ ಇದಾಗ್ಬೇಕಾದ್ರೆ ವಿಜುವಲ್ ಪಾರ್ಟ್ ಬಂದಾಗ ಇದರಲ್ಲಿ ದೀಪಕ್ ಅಂತ ಅವರು ಸಿನಿಮಾಟೋಗ್ರಫಿ ಮಾಡಿರೋದು. ಸೊ ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾಟೋಗ್ರಫಿನ ನೀವು ಅದನ್ನ ನಾಳೆ ವಿಜುವಲ್ ನೋಡಿದಾಗ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಆಮೇಲೆ ಬೇಸಿಕಲಿ ಏನಂತಂದ್ರೆ ಈಗ ನಾನ್ ಯೂಶುವಲಿ ನಿಮ್ಗೆ ಗೊತ್ತಿರುತ್ತೆ ಅಂತಂದ್ರೆ ಯೂಶುವಲಿ ಸೀನ್ ತೆಗಿತಾ ಇರ್ಬೇಕೆಲ್ಲ ಒಂದಿಷ್ಟು ಮಾಂಟೇಜ್ ತಗೊಂಡಿರ್ತೀನಿ. ಅಂದ್ರೆ ಆ ಮಾಂಟೇಜ್ ಎಲ್ಲೆಲ್ಲಿ ಏನೋ ಅನ್ನೋದು ಒಂದು ಪ್ಲೇಸ್ಮೆಂಟ್ ಫೈನಲ್ ಇದ್ರಲ್ಲೇ ಗೊತ್ತಾಗೋದು. ಸೊ ಹಾಗಾಗಿ ಬಟ್ ಈ ಸಾಂಗ್ ಅಲ್ಲಿ ಮೋಸ್ಟ್ ಆಫ್ 70% ಆಫ್ ಇದನ್ನ ವಿಜುವಲ್ ನ ಫಸ್ಟ್ 2 days ಸಾಂಗ್ಗೆ ಪ್ಲಾನ್ ಮಾಡಿ ಹೋಗಿದ್ದು. ಸೊ ಈ ಚಿತ್ರದಲ್ಲಿ ಪ್ರಮುಖವಾಗಿ ನಿಹಾರ್ ಮತ್ತು ಇವರಿದ್ದಾರೆ, ರಚನಾ ಇಂದೋರ್ ಅವರು ಆಕ್ಟ್ ಮಾಡಿದ್ದಾರೆ, ಮತ್ತೆ ಸೀತಾರಾ ಅವರು ತಾಯಿ ಪಾತ್ರದಲ್ಲಿ ನಟಿಸಿದ್ದಾರೆ, ಮತ್ತೆ ರವೀಂದ್ರ ವಿಜಯ್ ಸರ್ ಇದ್ದಾರೆ, ಮತ್ತೆ ರಾಜೇಶ್ ನಟರಂಗ ಸರ್ ಇದ್ದಾರೆ, ವಿಶ್ವನಾಥನ್ ಒಂದು ಪಾತ್ರದಲ್ಲಿ ನಟಿಸಿದ್ದಾರೆ, ಹಾಗೆ ಅಜಿತ್ ತಂಡೆ ಅವರು ಇದ್ದಾರೆ, ಅಶ್ವಿತಾ ಹೆಗ್ಡೆ ಅವರು ಇದ್ದಾರೆ. ಈಗ ಸಾಕಷ್ಟು ಸ್ವಾತಿ ಮ್ಯಾಮ್ ಇದ್ದಾರೆ, ಈಗ ಸಾಕಷ್ಟು ಕಲಾವಿದರಿದ್ದಾರೆ. ಆಮೇಲೆ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಚಿತ್ರ ತೀರ್ಥರೂಪ ತಂದೆಯವರಿಗೆ ಆಕ್ಚುಲಿ ತುಂಬಾ ಜನ ನಾವು ಮಾತಾಡ್ತಾ ಇದ್ದು ಅಂದ್ರೆ ಒಳ್ಳೆ ಮಾನ್ಸೂನ್ ಮಳೆಗಾಲದಲ್ಲೇ ಬಂದ್ಬಿಡ್ಬೇಕಾಗಿತ್ತು ಅನ್ನೋ ಒಂದು ಪಾಯಿಂಟ್. ಒಂದಿಷ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಗಳು ನಡೀತಾ ಇದ್ರಿಂದ ಒಂದ್ ಸ್ವಲ್ಪ ಡಿಲೇ ಆಗಿದೆ. ಈ ವರ್ಷದಲ್ಲೇ ಸದ್ಯದಲ್ಲೇ ಅದ್ರ ಬಗ್ಗೆ ರಿಲೀಸ್ ಕೂಡ ಹೇಳ್ತೀವಿ.
ಅಂಡ್ ಮೇಜರ್ಲಿ ಈ ಸಿನಿಮಾದಲ್ಲಿ ಏನಂತಂದ್ರೆ ಮೂಡಿಗೆರೆ ಸುತ್ತಮುತ್ತ ಅಂದ್ರೆ ಬಹುಶಃ ಒಂದು ಸಿನಿಮಾದ ಒಂದು 50% ಆಫ್ ದ ಶೂಟ್ ಮೂಡಿಗೆರೆ ಸುತ್ತಮುತ್ತಲೇ ಆಗಿರೋದು. ಅದಾದ್ಮೇಲೆ ಬೆಂಗಳೂರು, ಮತ್ತೆ ಮೈಸೂರು, ಅದಾದ್ಮೇಲೆ ಕೇರಳ, ಅದಾದ್ಮೇಲೆ ಬಹುಶಃ ಮೊಟ್ಟ ಬಂದಲು ಅನ್ಕೋತೀವಿ ನಾವು. ಅಸ್ಸಾಮಲ್ಲಿ ಮುಂಚೆ ಶೂಟ್ ಆಗಿತ್ತು ನಾಗ್ತಿಹಳ್ಳಿ ಸರ್ದು ಸಿನಿಮಾ. ನಾವು ಚಿರಾಪುಂಜಿಲೆಲ್ಲ ಶೂಟ್ ಮಾಡಿದೀವಿ. ಹಾಗೆ ಬಾಂಗ್ಲಾ ಗಡಿಯಲ್ಲಿರುವಂತ ಒಂದು ನಾಂಜರಾಂಗ್ ಅನ್ನೋ ಒಂದು ಪ್ಲೇಸು, ಹೀಗೆ ಸಾಕಷ್ಟು ಪ್ರದೇಶಗಳಲ್ಲಿ ಈ ಸಿನಿಮಾನ ಅದ್ಭುತವಾಗಿ ಒಳ್ಳೊಳ್ಳೆ ಲೊಕೇಶನ್ಸ್ ಗಳನ್ನ ಶೂಟ್ ಮಾಡಕ್ ಸಾಧ್ಯವಾಯಿತು. ಸೊ ಹಾಗಾಗಿ ಈ ಸಿನಿಮಾ ಬಂದಾಗ ನೀವೊಂದು ಆ ಒಂದು ಜರ್ನಿ ಅನ್ನೋದೆಂದು ನಿಮ್ಗೆ ಖಂಡಿತ ಫೀಲ್ ಆಗುತ್ತೆ ಅನ್ನೋ ಒಂದು ಭಾವನೆ ನಮ್ಗಿದೆ. ಈಗ ಪೋಸ್ಟ್ ಪ್ರೊಡಕ್ಷನ್ ಈಗ ಆಗ್ತಾ ಇರೋದ್ರಿಂದ ಅಲ್ಲಿ ನೋಡಿರುವಂತ ಟೆಕ್ನಿಷಿಯನ್ಸ್ಗಳು, ಸೌಂಡ್ ಅವರಾಗ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾ ಇರೋರಾಗ್ಲಿ, ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಅಂದ್ರೆ ಮೋರ್ ನಾವು ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಜರ್ನಿ ನಮಗೆ ಗೊತ್ತಿರಲ್ಲ, ಅಂದ್ರೆ ಹೇಗ್ ಬಂದಿದೆ ಏನು ಅನ್ನೋದು. ಅದು ಈಗ ಟೆಕ್ನಿಷಿಯನ್ಸ್ ಗಳು ನೋಡಿದಾಗ ಅವ್ರು ಹೇಳ್ತಾ ಇರೋ ಇದನ್ನ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತಾ ಇದೆ ಸಿನಿಮಾ ಅಂತ ಹೇಳ್ತಾ ಇರೋದ್ರಿಂದ ನಮ್ಮ ಇಡೀ ತಂಡಕ್ಕೆ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ಒಂದು ವರ್ಷದ ಜರ್ನಿ ಇದರಲ್ಲಿ ತೀರ್ಥರೂಪ ತಂದೆಯವರಿಗೆ, ಅಂದ್ರೆ ತುಂಬಾ ಜನ ನನಗೆ ಹೇಳ್ತಾರೆ ತೀರ್ಥರೂಪ ತಂದೆಯವರಿಗೆ ಅನ್ನೋ ಒಂದು ನಾಸ್ಟಾಲಜಿಕ್ ಟೈಟಲ್ ಬಗ್ಗೆ. ಆ ಟೈಟಲ್ ಹೌದು, ಪ್ರತಿಯೊಬ್ಬರಿಗೂ ತುಂಬಾ ಕನೆಕ್ಟ್ ಆಗುವಂತ ಒಂದು ಪದ ತೀರ್ಥರೂಪ ತಂದೆಯವರಿಗೆ ಅನ್ನೋದು. ಸೊ ಸಿನಿಮಾನು ಕೂಡ ಅಷ್ಟೇ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಚಿತ್ರದ ಮೊದಲ ಹಾಡು ನಾಳೆ ಬಿಡುಗಡೆ ಆಗ್ತಾ ಇದೆ. ಇನ್ನು ಈ ಸಿನಿಮಾಕ್ಕೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಇನ್ನು ಟೆಕ್ನಿಷಿಯನ್ ವಿಭಾಗದಲ್ಲಿ ಆಗಿರ್ಬೋದು, ಅಂದ್ರೆ ಇನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜೋ ಕೋಸ್ಟಾ ಜೊತೆಗೆ ಇನ್ನು BGM ಇನ್ನೊಬ್ರು ಮಾಡ್ತಾ ಇದ್ದಾರೆ. ಅಂಡ್ ಸುರೇಶ್ ಆರ್ಮಗಂ ಸರ್ ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ರಾಹುಲ್ ಸೌಂಡ್ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ರವಿ ಚಂದ್ರಬ್ಲಿಂಗ್ ಪ್ರೊಡ್ಯೂಸರ್ ಇದ್ರು. ಆಮೇಲೆ ಪವನ್ ಅಂತ ಅವರು ಇಡೀ ಇದನ್ನ ಮ್ಯಾನೇಜ್ ನೋಡ್ತಾ ಇದ್ರು. ಇನ್ ಡೈರೆಕ್ಷನ್ ಟೀಮು. ಸೊ ಪ್ರತಿಯೊಬ್ರು ಅಂದ್ರೆ ಇಡೀ ಟೀಮ್, ಆರ್ಟ್ ಆಗ್ಲಿ, ಕಾಸ್ಟ್ಯೂಮ್ ಆಗ್ಲಿ, ಎವ್ರಿಬಡಿ ಅಂದ್ರೆ ಈ ಸಿನಿಮಾಗೆ ತುಂಬಾ ಜೊತೆ ಆಗಿದ್ದಾರೆ. ಸೊ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಮ ವೀಕ್ಷಕರಲ್ಲಿ, ಕನ್ನಡಿಗರಲ್ಲಿ, ನಮ್ಮ ಹೊಂದಿಸಿ ಬರೇರಿ ಚಿತ್ರ ಥಿಯೇಟರ್ಗಿಂತ ಜಾಸ್ತಿ ಅದು ತುಂಬಾ ರೀಚ್ ತಗೊಂಡಿದ್ದು OTT ಬಂದ್ಮೇಲೆ 2023 ಹೈಯೆಸ್ಟ್ ಸ್ಟ್ರೀಮಿಂಗ್ ತಗೋತು. ಅದಾದ್ಮೇಲೆ ನನ್ನ ಇದ್ದಿದ್ದ ಉದ್ದೇಶ ಏನು ಅಂತಂದ್ರೆ ಫಸ್ಟ್ ಜನರಿಗೆ ರೀಚ್ ಆಗ್ಬಿಡ್ಲಿ ಅಂತ. ಥಿಯೇಟರ್ ಅದು 50 days ಅಂತ ಇದ್ರು ಕೂಡ ನಂಬರ್ನ ನಾನು ಅದನ್ನ ಸಕ್ಸಸ್ ಅಂತ ಕರೀಲಿಲ್ಲ, ಯಾಕಂದ್ರೆ ಥಿಯೇಟರ್ ನೋಡಿ 40,000 ಜನ. ಆದ್ರೆ OTT ಬಂದ್ಮೇಲೆ ಅದ್ರದ್ದು ಮ್ಯಾಸಿವ್ ಆಗಿ ಆ ವರ್ಷ ಹೈಯೆಸ್ಟ್ ಸ್ಟ್ರೀಮಿಂಗ್ ಆಯ್ತು. ಅದಾದ್ಮೇಲೆ ಯೂಟ್ಯೂಬ್ ಬಂದ್ಮೇಲೆ ಸಾಕಷ್ಟು ಕಾಮೆಂಟ್ಸ್ ಗಳು ಬರೋದು ನೋಡಿ ಖುಷಿಯಾಗಿದೆ. ಸೊ ಅಷ್ಟು ಜನ ನಿಮ್ಮ ನೆಕ್ಸ್ಟ್ ಸಿನಿಮಾ ಕಾಯ್ತಾ ಇದ್ದು ಅಂತ ಹೇಳ್ತಾ ಇದ್ರಿ, ಅಷ್ಟು ಕಾಮೆಂಟ್ಸ್ ಗಳು ಬಂದಿತ್ತು. ಸೊ ಹಾಗಾಗಿ ನಾನು ಅವರಲ್ಲಿ ಕೇಳ್ಕೊಳ್ಳೋದು ಒಂದೇ ಏನು ಅಂತಂದ್ರೆ, ನಿಮ್ಗೆ ತೀರ್ಥರೂಪ ತಂದೆಯವರಿಗೆ ಹೊಂದಿಸಿ ಬರೆಯರಿ ಯಾವ ರೀತಿ ಫೀಲ್ ಕೊಟ್ಟಿತ್ತೋ ಆ ಫೀಲ್ ನ ಈ ಚಿತ್ರ ಅದಕ್ಕಿಂತ ಹೆಚ್ಚಾಗಿ ಕಟ್ಕೊಡುತ್ತೆ ಅನ್ನೋ ಒಂದು ಭಾವನೆ. ಅಂಡ್ ಮಿಗಿಲಾಗಿ ನಿಹಾರ್ ಈ ಪೃಥ್ವಿ ಸಂಚಾರಿ ಅನ್ನೋ ಪಾತ್ರದಲ್ಲಿ ನಿಮ್ಮೊಳಗೊಬ್ಬ, ಅಂದ್ರೆ ಒಬ್ಬ ನಮ್ ಜೊತೆಲಿ ಇರೋ, ಅಂದ್ರೆ ಮೋರ್ ದ್ಯಾನ್ ಇದ್ರಲ್ಲಿ ಏನು ಅಂತಂದ್ರೆ ಒಬ್ಬ ಹೀರೋ ಅನ್ನೋ ಪಾಯಿಂಟ್ ಇದ್ರು ಕೂಡ ಕತೆ ಜೊತೆಗೆ ಅವರು ಟ್ರಾವೆಲ್ ಆಗಿರೋ ರೀತಿ ಇದೆಲ್ಲ ಅದು ನಿಮ್ಗೆ ಖಂಡಿತ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಭಾವನೆ. ಪ್ರತಿಯೊಬ್ಬರು ಕಲಾವಿದರು ಅಂದ್ರೆ ತುಂಬಾ ಹೊಸ ಮುಖಗಳು ಕಾಣ್ತವೆ. ಶ್ವೇತಾಂಶು ಬೋರಾ ಅಂದ್ಬಿಟ್ಟು ಅವರು ಇಂಗ್ಲಿಷ್ ಥಿಯೇಟರ್ ನಾಟಕಗಳನ್ನು ಮಾಡ್ತಾ ಇದ್ರು. ಸೊ ಅವರು ಕೂಡ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಸೊ ಅಂದ್ರೆ ನಾಂಜರಾಂಗ್ ಅನ್ನೋ ಪ್ಲೇಸ್ ಅಲ್ಲಿ ಅವರೆಲ್ಲ ಕೆಲವರು ಅಂದ್ರೆ ಆಕ್ಟಿಂಗ್ ಮಾಡಿದವರು, ಆ ಊರಿನ ಜನಗಳನ್ನ ಬಳಸ್ಕೊಂಡು ಅಲ್ಲಿ ಭಾಷೆನೆ ಅಂದ್ರೆ ಆ ನೇಟಿವ್ ಆಗಿ ಇದಾಗೆ ಆ ಭಾಷೆನೆ ಬಳಸಿದ್ವಿ ಅಲ್ಲಿ. ಸೊ ಹಾಗಾಗಿ ಒಂದು ಬೇರೆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನ ಈ ಸಿನಿಮಾ ಕಟ್ಕೊಡುತ್ತೆ ಅಂತ ನಮ್ಮೆಲ್ಲರಿಗೂ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾಳೆ ನನ್ನದೇ ಜಗದಲ್ಲಿ ಸಾಂಗ್ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ನನ್ನದೇ ಜಗದಲ್ಲಿ ನಮ್ಮ ಆನಂದ್ ಆಡಿಯೋ, ಅಂದ್ರೆ ಇದು ನಾನು ಆನಂದ್ ಆಡಿಯೋ ಇವ್ರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಹೇಳ್ತಾ ಇದ್ದೆ ಏನಂತಂದ್ರೆ, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹಳ್ಳಿ ನಮ್ಮೂರಲ್ಲಿ ಇದ್ದಾಗ ಟ್ರ್ಯಾಕ್ಟರ್ ಅಲ್ಲೆಲ್ಲ ನಾವು ಕ್ಯಾಸೆಟ್ ಕೇಳ್ಕೊಂಡು ಬೆಳೆದಿದ್ದು. ಆನಂದ್ ಆಡಿಯೋ ಇದನ್ನು ಆ ಸಂಸ್ಥೆ ನಮ್ಮ ಸಿನಿಮಾನ ಆಡಿಯೋ ಹಕ್ಕನ್ನ ಪಡ್ಕೊಂಡು ಒಂದು ಸಪೋರ್ಟಿವ್ ಆಗಿ ನಿಂತು ಸಾಂಗ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇಡೀ ಆನಂದ್ ಆಡಿಯೋ ಸಂಸ್ಥೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದು ನೀವು ಆನಂದ್ ಆಡಿಯೋ ನಾಳೆ ರಿಲೀಸ್ ಆಗ್ತಾ ಇರುವಂತ ಸಾಂಗ್ ಅನ್ನು ಕೇಳಿ ಇನ್ನೂ ಹೆಚ್ಚು ಜನರಿಗೆ ಸಾಂಗ್ ಅನ್ನ ತಲುಪಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಹಾಗೆ ಇನ್ನೊಂದು, ನೀವು ಯಾಕೆಂದ್ರೆ ನಿಹಾರ್ ಕನ್ನಡದಲ್ಲಿ ಮೊದಲನೇ ಚಿತ್ರ, ಆದ್ರೆ ಬಟ್ ತೆಲುಗುನಲ್ಲಿ ಗುಪ್ಪಡಂತ ಮನಸ್ಸು ಅನ್ನೋ ಸೀರಿಯಲ್ ಅಲ್ಲಿ ಅವ್ರಿಗೆ ಇಡೀ ಸಾಕಷ್ಟು ಜನ ಅವ್ರದ್ದು ಪೇಜಸ್ ಗಳಾಗ್ಲಿ ಅವ್ರು ಇದ್ ಮಾಡ್ತಾರೆ. ಅದ್ರ ಬಗ್ಗೆ ನಿಹಾರೇ ಅವ್ರು ನಾನ್ ಮಾತಾಡೋದಕ್ಕಿಂತ ಜಾಸ್ತಿ ಈಗ ನಾನೇ ಮಾತಾಡ್ತಾ ಇದ್ದೀನಿ ಅಂತಾರೆ. ಫಸ್ಟ್ ನೀವು ಮಾತಾಡಿ. ಈಗ ನಿಮ್ದು ಅಷ್ಟು ಜನ ಕಮೆಂಟ್ಸ್ ಗಳಿರುತ್ತೆ, ಬಹುಶಃ ಆ ಕಮೆಂಟ್ಸ್ ಗಳನ್ನ ನೋಡೋಣ ಏನ್ ಕಮೆಂಟ್ಸ್ ಬಂದಿದೆ ಅಂತ. ನಿಹಾರ್, ನಿಮ್ ಫ್ಯಾನ್ಸ್ ಗಳಿಗೆ ನೀವು ಮಾತಾಡಿ. ಅದಕ್ಕಿಂತ ಮುಂಚೆ ನಾನು ಅಂದ್ರೆ ನನ್ನ ಬಗ್ಗೆನೂ ಅಂದ್ರೆ ಕನ್ನಡ ಜನಗಳಿಗೆ ಒಂದಷ್ಟು ವಿಷಯಗಳು ಇರಬೇಕು. ಅಂದ್ರೆ ನನ್ನ ಬಗ್ಗೆ ಇದಕ್ ಮುಂಚೆ ನಾನು ನಾಗಕನ್ನಿಕೆ ಅಂತ ಒಂದು ಸೀರಿಯಲ್ ಇಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಕನ್ನಡ ಸೀರಿಯಲ್ ಇಂದ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಕನ್ನಡದಲ್ಲಿ ಇನ್ನೊಂದು ನಾಗಮಂಡಲ ಅಂತ ಸೀರಿಯಲ್ ಮಾಡಿದೆ. ಅದಾದ್ಮೇಲೆ ತೆಲುಗಲ್ಲಿ ನಂಗೆ ಹಿಂಗೆ ಆಫರ್ ಸಿಕ್ತು. ಅದಾದ್ಮೇಲೆ ತೆಲುಗು ಹೋದೆ. ತೆಲುಗು ಹೋದ್ಮೇಲೆ ತೆಲುಗಲ್ಲಿ ಪ್ರೇಮನಗರ ಅಂತ ಒಂದು ಸೀರಿಯಲ್ ಆಯ್ತು. ಅದಾದ್ಮೇಲೆ ಗುಪ್ಪಡಂತ ಮನ್ಸು ಅಂತ ಸ್ಟಾರ್ ಮಾ ಚಾನಲ್ ಅಲ್ಲಿ ತೆಲುಗು ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಆಗಿದ್ದು.
ಅದರಲ್ಲಿ ಪ್ರಮುಖ ನಟರಾಗಿ ನಾನು ಮತ್ತೆ ಇನ್ನಿಬ್ರು ಕನ್ನಡದವರೇ ಇದ್ದಿದ್ದು, ಅಂದ್ರೆ ಮೇಯ್ನ್ ಆಗಿ ಕನ್ನಡದವರೇ ಇದ್ದಿದ್ದು. ಹಂಗಾಗಿ ಅದು ಅಂದ್ರೆ ನಾವು ಕನ್ನಡದವ್ರು ಇಲ್ಲಿಂದ ಹೋಗಲ್ಲ ಆಕ್ಟ್ ಮಾಡಿದ್ದು. ಆ ಗುಪ್ಪಡೆ ಅಂತ ಮನ್ಸೋನ ಸೀರಿಯಲ್ ನಿಜವಾಗ್ಲೂ ಅದು ತುಂಬಾ ದೊಡ್ಡ ರೀಚ್ ತಗೋತದು. ಯಾವ ಮಟ್ಟ ಅಂತಂದ್ರೆ ಮೋಸ್ಟ್ಲಿ ಅದೇನೋ ಸಿನಿಮಾ ಹುಡಿದ್ರೆ ಇನ್ನೊಂದು 10 ಸಿನಿಮಾ ನನಗೆ ಇಷ್ಟೊತ್ತಿಗೆ ಸೈನ್ ಮಾಡ್ಬಿಡ್ತೀನಿ ನಾನು. ಅಷ್ಟು ದೊಡ್ಡ ಸಕ್ಸಸ್ ಅಂತ ನನ್ನ ಲೈಫ್ ಜರ್ನಿಲಿ ಅದೊಂದು ದೊಡ್ಡ ಮೈಲ್ ಸ್ಟೋನ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಅಲ್ಲಿ ನನಗೆ ಆಡಿಯನ್ಸ್ ಏನ್ ಬಿಲ್ಡ್ ಆದ್ರು, ಅಂದ್ರೆ ಏನ್ ಕನೆಕ್ಟ್ ಆದ್ರು, ಅದು ಬಹುಶಃ ನಂಗೆ ಹೇಳ್ತಿದ್ರಿ ತಾಯಿ ಪಾತ್ರದ ಬಗ್ಗೆ. ಅಂದ್ರೆ ನೀವು ಫಸ್ಟ್ ಬಂದು ನಮ್ ಕತೆ ಹೇಳಿದಾಗ, ಈ ಎಸ್ಪೆಷಲಿ ತೀರ್ಥರೂಪ ತಂದೆಯವರಿಗೆ ಜೊತೆಗೆ ಇನ್ನೊಂದು ಕತೆನೂ ಹೇಳಿದ್ರು. ಆಗ ನಾವು ಮತ್ತೆ ಪ್ರೊಡ್ಯೂಸರ್ ಎಲ್ಲ ಕೂತಿದ್ದಾಗ ಫಸ್ಟ್ ಇನ್ನೊಂದು ಕತೆನ ಅವ್ರು ಇಷ್ಟಪಟ್ರು, ಇನ್ನೊಂದು ಕತೆನ. ಬಟ್ ನನಗೆ ಈ ಸ್ಟೋರಿ ಏನಾಯ್ತು, ಇನ್ನೊಂದ್ಸಲ ಹೇಳಿ ಅಂತ ಹೇಳಿದೆ ನಾನು. ಇನ್ನೊಂದ್ಸಲ ಹೇಳಿ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಹೇಳಿದಾಗ ನನಗೆ ಒಂದ್ ಕನೆಕ್ಟ್ ಆಗಿದೆ. ಅಂದ್ರೆ ನಾನು ಇಫ್ ಐ ಆಮ್ ಪ್ಲೇಯಿಂಗ್ ದಿಸ್ ಕ್ಯಾರೆಕ್ಟರ್, ಈಗ ಮುಂಚೆ ನಾವು ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೀನೋ ಆ ಕ್ಯಾರೆಕ್ಟರ್ದೇ ಒಂಥರ ಇನ್ನೊಂದು ಪಾರ್ಟ್ ಅಂತಾನೆ, ಅಂದ್ರೆ ಇನ್ನೊಂದು ಪಾರ್ಟ್ ಅನ್ನೋದಕ್ಕಿಂತ ಅದು ಪಾರ್ಟ್ 2 ತರನೇ ಒಂಥರ ಹೇಳ್ಕೊಂಡು ಹೋಗ್ಬೋದು. ಆ ತರ ಒಂದು ಬಿಲ್ಡ್ ಆಗಿರೋ ಒಂದು ಕ್ಯಾರೆಕ್ಟರ್ ಅದು. ಅಂದ್ರೆ ನನ್ನನ್ನ ಜನ ಏನ್ ನೋಡಿ ಇಷ್ಟಪಟ್ರು, ನನ್ನಲ್ಲಿ ಏನ್ ಎಮೋಷನ್ಸ್ ನೋಡಿ ಇಷ್ಟಪಟ್ರು, ಅದೇ ತರ ಎಮೋಷನ್ಸ್ ಇರೋ ಒಂದು ಕ್ಯಾರೆಕ್ಟರ್ ನನ್ ಸಿಕ್ತಾಗ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಗುಪ್ಪಡಂತ ಮನಸ್ಸು ಅನ್ನೋ ಸೀರಿಯಲ್, ಅಂದ್ರೆ ಅದು ಕನ್ನಡದಲ್ಲಿ ಹೊಂಗನಸು ಅಂತ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಟೆಲಿಕಾಸ್ಟ್ ಆಗ್ತಿತ್ತು. ಅದನ್ನ ತೆಲುಗುಲ್ ಮಾಡಿದ್ರು, ಕನ್ನಡ ಜನ ನೋಡಿ ಕನ್ನಡದಲ್ಲಿ ಅದನ್ನ ಅಷ್ಟಿಷ್ಟಪಟ್ಟು ಕನ್ನಡ ಜನಗಳು, ಅಂದ್ರೆ ಹೇಳ್ಬೇಕು ಅಂದ್ರೆ ಕನ್ನಡದ ಆಡಿಯನ್ಸ್ ಅದನ್ನ ತೆಲುಗುಲ್ ಬರ್ತಾ ಇದೆ ಅಂತ ಹೇಳಿ ಅದನ್ನ ಕನೆಕ್ಟ್ ಅಥವಾ ಡಬ್ಬಿಂಗ್ ಅನ್ನೋದ್ರಿಂದ ಅದನ್ನ ಕನೆಕ್ಟ್ ಆಗಿಲ್ಲ ಅಂತಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಕನೆಕ್ಟ್ ಆದ್ರು. ಅದು ಈ ಒಂದು ಡಬ್ಬಿಂಗ್ ಬಂದ್ರು ಕನ್ನಡದ ಆಡಿಯನ್ಸ್ ಕೂಡ ಕನೆಕ್ಟ್ ಆದ್ರು. ಆ ಹೊಂಗನಸು ಅನ್ನೋ ಸೀರಿಯಲ್ ಕೂಡ ಇಷ್ಟು ಜನ ಆಡಿಯನ್ಸ್ ನ ಬಿಲ್ಡ್ ಆಯ್ತು ನಮ್ಮ ಕನ್ನಡದಲ್ಲಿ. ಯಾಕೆಂದ್ರೆ ತುಂಬಾ ಊರಿಂದನೇ ನನ್ನ ಹುಡ್ಕೊಂಡು ಬಂದು ಮಾತಾಡ್ಸಿದ್ದಾರೆ. ಅಂದ್ರೆ ಬೇರೆ ಬೇರೆ ಊರು, ಮಂಗಳೂರು, ಈ ತರ ಶಿವಮೊಗ್ಗ, ಆ ಕಡೆ ಕಾರವಾರ, ಬೆಂಗಳೂರು, ಆ ಕಡೆಯಿಂದ ಹುಡ್ಕೊಂಡು ಬಂದು ಇಷ್ಟಪಟ್ಟು ಮಾತಾಡ್ಸಿದ್ರು. ಸೊ ಆ ತರ ಒಂದು ಕನೆಕ್ಟ್ ಆಗಿರೋ ಒಂದು ಸ್ಟೋರಿನ ಇನ್ನೊಂದು ಕನೆಕ್ಟ್ ಆಗ್ತಿದೆ ಅಂತಂದ್ರೆ ನನಗಿದು ಡೆಫಿನೆಟ್ಲಿ ಇನ್ನೊಂದು ಲೈಫ್ ನ ಲೀಡ್ ಮಾಡುತ್ತೆ ಅಂತ ಅನ್ನಿಸ್ತು. ಈ ಸ್ಟೋರಿ ಕೇಳಿದಾಗ ನಂಗೆ ಅದೇ ಅನ್ಸಿದ್ದು, ಸರ್ ಇದನ್ನೇ ಮಾಡೋಣ ನಾವು. ಯಾಕೆ ಅಂತಂದ್ರೆ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಇರೋದೇ ಆ ಗುಪ್ಪಡಂತ ಮನ್ಸು ಅನ್ನೋ ಆಡಿಯನ್ಸ್. ಆ ಆಡಿಯನ್ಸ್ ನಾನು ಇನ್ನೇನಾದ್ರು ಬಿಲ್ಡ್ ಮಾಡ್ಬೋದು, ಅವ್ರನ್ನ ಇನ್ನೊಂದ್ ಕಡೆ ಕರ್ಕೊಂಡೋಗಿ ಕೂರಿಸ್ಬೋದು ಅಂತಂದ್ರೆ ಮೋಸ್ಟ್ಲಿ ಈ ತರದ ಒಂದು ಕ್ಯಾರೆಕ್ಟರ್ ಇಂದಾನೆ ಅಂತ ನನ್ನ ಬಿಲೀಫ್ ಸಿಸ್ಟಮ್ ಆ ತರ ಇತ್ತು. ಸೊ ಹಂಗಾದಾಗ ಇವರು ಆ ಕತೆ ನೋಡಿದ್ರು. ಆಮೇಲೆ ಆ ಸೀರಿಯಲ್ ನೋಡಿದಾಗ ಆ ಅಮ್ಮ ಮಗಂದು ಏನ್ ಸ್ಟೋರಿ ಇತ್ತು, ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಇದ್ರಲ್ಲೂ ಕೂಡ. ಅಂಡ್ ಇದು ಬರೀ ಅಮ್ಮ ಮಗನ್ ಮಾತ್ರ ಅಲ್ಲ, ನೀವು ಹೇಳಿದ ಟೈಟಲ್ ಇರೋದಂಗೆ ತೀರ್ಥರೂಪ ತಂದೆಯವರಿಗೆ ಅಂತ ಇದೆ. ಆ ತಂದೆ ಅನ್ನೋ ಒಂದು ಕ್ಯಾರೆಕ್ಟರ್ ಲೈಫಲ್ಲಿ ಎಂತ ಎಮೋಷನ್ ಪ್ಲೇ ಆಗುತ್ತೆ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಂತ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ನೀವೆಲ್ಲರೂ ಕನೆಕ್ಟ್ ಆಗ್ತೀರಾ. ಅಂಡ್ ಡೆಫಿನೆಟ್ಲಿ ಇದನ್ನ ನೀವು ಜಸ್ಟ್ ಒಂದು ಸಿನಿಮಾ ತರ ನೋಡಲ್ಲ ಅಂತ ನಾನು ನಂಬ್ತೀನಿ. ಯಾಕೆಂದ್ರೆ ನಿಮ್ಮಲ್ಲಿ ನೀವು ನೋಡ್ತಿರೋ ತಂದೆನ, ನೀವು ಹುಡುಕ್ತಿರೋ ತಂದೆನ, ನೀವು ಹುಡುಕ್ತಿರೋ ತಾಯಿ ಪ್ರೀತಿನ, ನೀವು ಹುಡುಕ್ತಿರೋ ಆ ಫ್ಯಾಮಿಲಿ ಪ್ರೀತಿನ ಈ ಸಿನಿಮಾದಲ್ಲಿ ಖಂಡಿತ ನೀವು ಕಂಡ್ಕೋತೀರಾ. ಆ ಒಂದು ಸ್ಟೋರಿನ, ಆ ಒಂದು ಲೈನ್ ನ ಇವರು ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಸೊ ನನ್ನ ಆಡಿಯನ್ಸ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಈಗ ಹೊಂದಿಸಿ ಬರೆಯರಿ ಒಂದು ಬಿಗ್ಗೆಸ್ಟ್ ಆಡಿಯನ್ಸ್ ಒಂದು ವರ್ಗನೇ ಇದೆ. ಆ ಆಡಿಯನ್ಸು ಅಂಡ್ ನನ್ನ ಆಡಿಯನ್ಸು ಇದು ಒಂಥರ ಸಮಾಗಮ ಅಂತಾನೆ ಹೇಳ್ಬೋದು. ಅದನ್ನ ನೋಡಿ ಡೆಫಿನೆಟ್ಲಿ ಇದೊಂದು ಬೇರೆ ಲೆವೆಲ್ಗೆ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ದೃಢವಾಗಿದೆ. ಸೊ ಹಾಗಾಗಿ ನನ್ಗೆ ಈಗಾಗಲೇ ಯಾರು ಎಷ್ಟೆಷ್ಟು ಜನ ಪ್ರೀತಿ ತೋರಿಸಿದಿರೋ ಇದ್ರ ಮೂಲಕ ಇನ್ನೊಂದು ಪ್ರೀತಿನ ನೀವು ಬಾಗಿಲು ತೆಗಿಲೇಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂತಂದ್ರೆ ಇದಕ್ಕೆ ಡೆಫಿನೆಟ್ಲಿ ನಮ್ದೊಂದು ಸ್ವೆಟ್, ಬ್ಲಡ್, ಸೌಲ್ ಎಲ್ಲಾನು ಹಾಕ್ಬಿಟ್ಟು ಮಾಡಿರೋ ಸಿನಿಮಾ. ಇವ್ರು ಹೇಳ್ದಂಗೆ ಇಷ್ಟು ಟ್ರಾವೆಲಿಂಗ್ ಇತ್ತು ಅಂತಂದಾಗ ಒಂದೊಂದು ತಿಂಗಳು ಒಂದೊಂದು ಕಡೆ ಟ್ರಾವೆಲಿಂಗ್ ಆಗ್ತಿತ್ತು ನಮ್ಗೆ. ಅಲ್ಲಿ ನಂಗೆ ಶೂಟ್ ಲೊಕೇಶನ್ ಓಕೆ, ನಾನು ಅನ್ಕೊಂಡಿದ್ದೆ ಕನ್ನಡ ಅಂತಂದ್ರೆ ಬೆಂಗಳೂರಿಗೆ ಶೂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ತಿಂಗಳಾದ್ರೆ ಇಲ್ಲ ಈ ಚಿಕ್ಕಮಂಗ್ಳೂರು ಅನ್ನೋರು, ಈಗ ನೆಕ್ಸ್ಟ್ ತಿಂಗಳಾದ್ರೆ ಇಲ್ಲ ಊಟಿ ಇದು ಕೊಚ್ಚಿ ಅನ್ನೋರು, ಇನ್ನೊಂದು ತಿಂಗಳಾದ್ರೆ ಚಿರಪುಂಜಿ ಅನ್ನೋರು. ಆತರ ಅಂದ್ರೆ ಒಂಥರ ನಮ್ಮನ್ನ ಒಂದು ಕಡೆ ಕೂರಕ್ ಬಿಡ್ಲಿಲ್ಲ, ಅಥವಾ ನಮ್ಮ ಮನಸ್ಸನ್ನ ಒಂದ್ ಕಡೆ ಓಕೆ ಈ ಪಾತ್ರ ಇಲ್ಲಿಗೆ ಅಂತಾನೆ ಸೀಮಿತ ಅಲ್ಲ ಅಂತ ನನಗೆ ಒಂದ್ ತಿಂಗಳು ಒಂದು ಶೂಟಿಂಗ್ ಹೋಗ್ತಿರ್ಬೇಕಾದ್ರು ನಂಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು. ಸೊ ಹೀಗೆ ಈ ಕತೆ ಕಟ್ಕೊಂಡಿರೋ ರೀತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೊಂದೇನಂತಂದ್ರೆ ಅದೇ ನೀವು ಲೊಕೇಶನ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಾವು ಇನಿಷಿಯಲಿ ವಿ ಪ್ಲಾನ್ ಓಕೆ ಇದು ಹಿಮಾಚಲ್ ಪ್ರದೇಶ ಅಥವಾ ಕಾಶ್ಮೀರ್ ಆ ಇದ್ರದಲ್ಲಿ ಅಂತ ಒಂದು ಮಾತಾಡಿದ್ರು.
ಸೊ ಕೊನೆಗದು ಚಿರಾಪುಂಜಿಗಾಯ್ತು. ಸೊ ಹಾಗೆ ಒಂದಿಷ್ಟು ಚೇಂಜಸ್ಗಳು ಅಂದ್ರೆ ಜರ್ನಿಲಿ ಆಗ್ತಾ ಇರುತ್ತೆ. ಅಂದ್ರೆ ಲೊಕೇಶನ್ಸ್ ಗಳಾಗ್ಲಿ ನಾವು ಅನ್ಕೊಂಡಂಗೆ ಕೆಲವು ಟೈಮ್ ಸಿಗಲ್ಲ, ಶೂಟ್ ಪೋಸ್ಟ್ ಆಗ್ತಾ ಇರುತ್ತೆ. ಸೊ ಅಟ್ ದ ಎಂಡ್ ದ ಸೋಲ್ ಆಫ್ ದ ಏನು ಆ ಸಿನಿಮಾದ ಒಂದು ಕತೆ ಮತ್ತು ಅದು ನಟಿಸುವಂತ ಪಾತ್ರಗಳು, ಆ ಕ್ಯಾರೆಕ್ಟರೈಸೇಷನ್ ತುಂಬಾ ಈ ಸಿನಿಮಾದಲ್ಲಿ ಕಟ್ಕೊಟ್ಟಿವೆ. ಲೊಕೇಶನ್ಸ್ ಗಳು ನಮಗೆ ಸ್ವಲ್ಪ ನಾವು ಕೊನೆಗಳಿಗೆ ಒಂದಿಷ್ಟು ಚೇಂಜಸ್ ಗಳು ಮಾಡ್ಕೊಂಡು ಲೊಕೇಶನ್ ನ ಬೇರೆ ಜಾಗಗಳಲ್ಲಿ ಶೂಟ್ ಮಾಡಿದೀವಿ. ಬಟ್ ಈ ಒಂದು ಅದಿನ್ನೂ ಬೆಟರ್ ಆಗಿ ಕಾಣ್ತಾ ಇದೆ. ಅದೇ ನಾವು ಸಿನಿಮಾಟೋಗ್ರಫರ್ ಮಾತಾಡ್ತಾ ಇದ್ವಿ. ಅಂದ್ರೆ ಯೂಶುವಲ್ ಅಂದ್ರೆ ಚಿರಾಪುಂಜಿಗೆ ಹೋದ್ರೆ ಹೈಯೆಸ್ಟ್ ರೈನ್ ಫಾಲಿಂಗ್ ಪ್ಲೇಸ್ ಅದು. ನಾವು ಹೋಗಿದ್ದು ಯಾವ್ದಂದ್ರೆ ಮಳೆನೇ ಇರ್ಲಿಲ್ಲ ಆ ಟೈಮಲ್ಲಿ ಹೋಗಿ ಶೂಟ್ ಮಾಡಿದ್ದು. ಸೊ ಈವನ್ ಫಿಲ್ಮ್ ಅಲ್ಲಿ ಅದು ಒಂದು 7 ಚಿರಾಪುಂಜಿ ಮೇನ್ ರೋಡ್ ಅಲ್ಲಿ ಒಂದು ಫಾಲ್ಸ್ ಇತ್ತಲ್ಲ, ಆ ಫಾಲ್ಸ್ ಇದೆಲ್ಲ ಫುಲ್ ಡ್ರೈ ಇತ್ತು. ಸೊ ಇವನ್ ಹೀಗೆ ಇನ್ನು ಕೊಚ್ಚಿ ಪೋರ್ಷನ್ಸ್ ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಟ್ರಾವೆಲ್ ಪೋರ್ಷನ್ಸ್ ಮತ್ತೆ ಸೆಕೆಂಡ್ ಆಫ್ ದ ಸಿನಿಮಾ ದ ಕಂಪ್ಲೀಟ್ ಸೋಲು, ಮತ್ತೆ ಸ್ಟಾರ್ಟಿಂಗ್ ಇಂದ ಈ ಪಾತ್ರದ ಹುಡುಕಾಟ ಏನು, ಅಂದ್ರೆ ಪೃಥ್ವಿ ಸಂಚಾರಿ ಅನ್ನೋ ಪಾತ್ರದ ಹುಡುಕಾಟ ಏನು, ಅವನಲ್ಲಿರೋ ಒಂದು ತುಮುಲು ಏನು, ಅದು ಅವನ ಒಳಗಡೆ ಜರ್ನಿ, ಅವನ ಭಾವನೆಗಳ ಜೊತೆ ಹೇಗೆ ಈ ಸಿನಿಮಾ ಕಟ್ಕೊಡುತ್ತೆ ಅನ್ನೋದನ್ನ ನೀವು ಸದ್ಯದಲ್ಲೇ ವಿಟ್ನೆಸ್ ಮಾಡ್ತೀರಾ. ಅದನ್ನ ನಮಗೆ ಅದರ ಒಂದು ಮೊದಲ ಒಂದು ಹೆಜ್ಜೆಯಾಗಿ ಅಥವಾ ಮೊದಲ ಒಂದು ಪ್ರಯತ್ನವಾಗಿ ನಾಳೆ ರಿಲೀಸ್ ಆಗ್ತಾರೆ ಹಾಡಿಗೆ. ನಿಮ್ಮ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಸಾಂಗ್ ಇಷ್ಟ ಆಗುತ್ತೆ ಅನ್ನೋ ಭಾವನೆಯಲ್ಲಿ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಅದನ್ನ ನೋಡಿ ಹಾಗೆ ಸುಮ್ಮನಾಗ್ಬೇಡಿ. ದಯವಿಟ್ಟು ಇನ್ನೊಂದಿಷ್ಟು ಜನಕ್ಕೆ ತಲುಪಿಸಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಅಂಡ್ ಹಾಗೆ ಈ ಸಿನಿಮಾದಲ್ಲಿ ಆಫ್ಟರ್ 7 years ಐ ಥಿಂಕ್ ಸಿತಾರಾ ಮ್ಯಾಮ್ ಕಮ್ ಬ್ಯಾಕ್ ಆಗಿದ್ದಾರೆ. ನನಗೆ ತುಂಬಾ ಫೇವ್ರೆಟ್ ಆಕ್ಟ್ರೆಸ್ ಅವರು ಸಿತಾರಾ ಅವರು. ಯಾಕೆಂದ್ರೆ ನಿಮ್ಗೂ ಡೆಫಿನೆಟ್ಲಿ ಅವರು ಫೇವ್ರೆಟ್ ಆಕ್ಟ್ರೆಸ್ ಆಗಿದ್ದೇ ಇರ್ತಾರೆ. ಯಾಕೆಂದ್ರೆ ಆಲುಂಡತ್ ಅವರು ಅನ್ನೋ ಸಿನಿಮಾನ ಬಹುಶಃ ಕನ್ನಡದ ಆಡಿಯನ್ಸ್ ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಅವರು ಆ ಎಮೋಷನ್ಸ್ ನ ಪ್ಲೇ ಮಾಡಿರೋದು ಅಥವಾ ತವರು ಮೇಲಿರೋ ಪ್ರೀತಿನ ಅವರಲ್ಲಿ ವ್ಯಕ್ತಪಡಿಸಿರೋದು, ಅದನ್ನ ಇನ್ನೂ 100 ವರ್ಷ ಆದ್ರೂ ಜನ ನೋಡಿದ್ರೆ ಆ ತವ್ರ ಮೇಲಿರೋ ಪ್ರೀತಿ ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಸೊ ಹಂಗೆ ನಾನು ಅವರ ದೊಡ್ಡ ಫ್ಯಾನ್ ಆಗಿದ್ದೆ. ಸೊ ಅವ್ರ ಜೊತೆ ಆಕ್ಟ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಂಗೆ ತುಂಬಾ ಅಂದ್ರೆ ಇಟ್ ವಾಸ್ ಎ ಲರ್ನಿಂಗ್ ಪ್ರೋಸೆಸ್. ಒಂಥರ ಚೆನ್ನಾಗಿತ್ತು ನಂಗೆ ಅದು. ಎಸ್ಪೆಷಲಿ ಅವ್ರನ್ನ ಅಮ್ಮ ಅಂತ ನೋಡ್ಬೇಕಾದಾಗಲೇ ಒಂದು ಎಮೋಷನ್ ಪ್ಲೇ ಆಗುತ್ತೆ. ಆ ಎಮೋಷನ್ಸ್ ಜೊತೆ ಅವ್ರ ಜೊತೆ ಆಕ್ಟ್ ಮಾಡಿದಾಗ ಐ ವಾಸ್ ಟೋಟಲಿ ಹ್ಯಾಪಿ. ಥ್ಯಾಂಕ್ಸ್. ನಾನು ಅವ್ರನ್ನ ಯಾವಾಗಲೂ ಒಂದು ಅವ್ರನ್ನ ಒಂಥರ ಅಡ್ಮೈರಿಂಗ್ ಪರ್ಸನ್ ಆಗಿ ನೋಡ್ತಿರ್ತೀನಿ ಯಾವಾಗಲೂ. ಥ್ಯಾಂಕ್ಸ್ ಟು ಸಿತಾರಾ ಮ್ಯಾಮ್. ಆಕ್ಚುಲಿ ನಿಮ್ ಕಾಮೆಂಟ್ಸ್ ಗಳಿಗೆ ಯಾವ್ದಾದ್ರು ಹೇಳಿದ್ರೆ ಎಲ್ಲರಿಗೂ ಒಂದು ಹೇಳ್ಬಿಡಿ ಅವ್ರಿಗೆ ಥ್ಯಾಂಕ್ ಯು ಅಂತ ತಿಳಿಸಿ. ಅದು ಫ್ಯಾನ್ಸ್ ಮೇಡಮ್ ಅಲ್ಲ ಕಮೆಂಟ್ ಸೆಕ್ಷನ್ ತೋರಿಸ್ತಾ ಇದೆಯಲ್ಲ. ಸೊ ಎಲ್ಲ ನನ್ನ ಫ್ಯಾನ್ ಪೇಜಸ್ ಅವರೆಲ್ಲ ಕಮೆಂಟ್ ಹಾಕಿದ್ದಾರೆ. ಸೊ ನೈಸ್ ಟು ಸಿ ಯು ಪ್ರಿನ್ಸ್ ಇನ್ ಲೈವ್, ಸೂಪರ್ ಎಕ್ಸೈಟೆಡ್ ಫಾರ್ ಸಾಂಗ್ ಆ್ಯಂಡ್ ಮೂವಿ ಅಂತ. ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಸರ್, ಥ್ಯಾಂಕ್ ಯು. ಇದು ನೋಡಿ, ಇವರು ತೆಲುಗು ಅವರು ಕನ್ನಡದಲ್ಲಿ ಕಮೆಂಟ್ ಮಾಡಿದ್ದಾರೆ. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು. ಅದೇ ನನ್ನ ತೆಲುಗು ಆಡಿಯನ್ಸ್ಗೂ ಕೂಡ ಅಂಡ್ ಇದನ್ನು ಅದೇ ಈಗ ನಾವು ಫಸ್ಟ್ ಇನಿಷಿಯಲಿ ವಿ ಶೂಟ್ ಇನ್ ಬೋತ್ ಲ್ಯಾಂಗ್ವೇಜಸ್ ಶೂಟ್ ಮಾಡಿದೀವಿ. ಅಂದ್ರೆ ತೆಲುಗುನಲ್ಲೂ ಆಗಿದೆ ಮತ್ತು ಕನ್ನಡದಲ್ಲೂ ಶೂಟ್ ಆಗಿದೆ. ಇದು ತೆಲುಗುನಲ್ಲಿ ಪ್ರಿಯಮೈನ ನಾನಕು ಅನ್ನೋ ಒಂದು ಟೈಟಲ್ ಅಲ್ಲಿ ಶೂಟ್ ಆಗಿರುವಂತ ಸಿನಿಮಾ. ಸೊ ಈಗ ಏನು ಅಂತಂದ್ರೆ ಈಗ ಫಸ್ಟ್ ಕನ್ನಡದಲ್ಲಿ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಅದ ತದನಂತರ ತೆಲುಗುನ ಸಾಂಗ್ಗಳು ಮತ್ತು ಸಿನಿಮಾ ಆಗ್ಲಿ ನಂತರದಲ್ಲಿ ತರ್ತೀವಿ. ಈಗ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡೋ ನಾವೆಲ್ಲ ಪ್ರೊಡಕ್ಷನ್ ಇಂದೆಲ್ಲ ಮಾತಾಡ್ಕೊಂಡು ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗುನಲ್ಲೂ ಬಿಡುಗಡೆ ಮಾಡೋಣ ಅಂತ ಹೇಳಿದ್ವಿ. ಇಷ್ಟು ನಮ್ಮ ಸಿನಿಮಾ ಒಂದು ಅಪ್ಡೇಟ್ಸ್ ಅಂತ ಹೇಳ್ಬೋದು. ಅಥವಾ ಈಗ ಪ್ರೆಸೆಂಟ್ಲಿ ಇರೋದು ಈ ಸಾಂಗ್ ಅಪ್ಡೇಟ್ಸ್. ನಾಳೆ ಸಂಜೆ 6 ಗಂಟೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ. ಡೆಫಿನೆಟ್ಲಿ ಎಲ್ಲರೂ ನೋಡಲೇಬೇಕು, ಶೇರ್ ಮಾಡಲೇಬೇಕು. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ನನಗೆ ಆನಂದ್ ಆಡಿಯೋ ಅವ್ರ ಜೊತೆ ಈ ತರ ಕೊಲಾಬ್ರೇಟ್ ಆಗಿ ನಮ್ಮ ಸಾಂಗ್ ರಿಲೀಸ್ ಆಗ್ತದೆ ನನಗೆ ತುಂಬಾ ಖುಷಿ ಆಗೋ ವಿಷಯ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನೀವು ಹೇಳ್ದಂಗೆ ನೀವು ಕ್ಯಾಸೆಟ್ ಟ್ರೆಂಡ್ ಅಲ್ಲಿ ಬೆಳೆದವರು ಅಂತ. ನಮ್ದು ಕ್ಯಾಸೆಟ್ ಅಂತಂದ್ರೆ ನಮ್ದು ಅವಾಗಷ್ಟೇ ಮುಗಿಯ ಕಾಲ ಅದು. ಬಟ್ ನಮ್ಗೆ ಆ ಕ್ಯಾಸೆಟ್ ನ ಕೇಳ್ಕೊಂಡೆ ನಾವು ಬೆಳೆದವ್ರು. ಯಾಕಂದ್ರೆ ನಮ್ಮ ಮನೆ ಹತ್ರ ಗಣಪತಿ ಫಂಕ್ಷನ್ ಎಲ್ಲ ಆಗ್ತಿರ್ಬೇಕಾದ್ರೆ ಹಿಂಗೆ ಕ್ಯಾಸೆಟ್ ಹಾಕಿರೋ ಜೋಗಿ ಸಾಂಗ್ಸ್, ಎಕ್ಸ್ಕ್ಯೂಸ್ ಮೀ ಸಿನಿಮಾ ಸಾಂಗ್ಸ್, ಪ್ರೇಮ್ ಸರ್ದು ಎಲ್ಲಾ ಸಾಂಗ್ ಗಳೆಲ್ಲ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತಿತ್ತು. ಅದನ್ನ ನಾವು ಇಟ್ಕೊಂಡು ಈಗಲೂ ನನ್ನ ಹತ್ರ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಅದನ್ನ ಕೇಳ್ತಿದ್ದಾಗ ಅವಾಗ ಆಗ್ತಿದ್ ಖುಷಿ. ಆನಂದ್ ಆಡಿಯೋ ಅಂತಂದ್ರೆ ಅದೊಂದು ದೊಡ್ಡ ಸಂಸ್ಥೆ. ಆ ಸಂಸ್ಥೆ ಜೊತೆ ನನ್ನ ಸಾಂಗು ಬರ್ತಿದೆ ಅಂತಂದಾಗ ನನಗೆ ಐ ಮೀನ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ಆನಂದ್ ಆಡಿಯೋ ಅಂಡ್ ಥ್ಯಾಂಕ್ ಯು ಜಗನ್ ಸರ್. ನಮ್ಮ ಇಡೀ ಕನ್ನಡ ನಾಡಿನ ಜನತೆಗೆ ಮತ್ತು ನಿಮ್ಮ ತೆಲುಗು ಸೀರಿಯಲ್ ನ ಎಲ್ಲ ಅಥವಾ ತೆಲುಗು ಇದಕ್ಕೆ ಎರಡು ಭಾಷೆಗೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಈ ಮೂಲಕ ಕೇಳ್ಕೊಡೋದು ನಮ್ಮ ಇಡೀ ತೀರ್ಥರೂಪು ತಂಡದಿಂದ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಅಂಡ್ ನಾನು ನನ್ನ ತೆಲುಗು ಆಡಿಯನ್ಸ್ಗೆ ಒಂದೆರಡು ಲೈನ್ ತೆಲುಗಲ್ಲಿ ಮಾತಾಡ್ಬಿಡ್ತೀನಿ.
అందరికీ నమస్కారం, ఎల్లరికూ నమస్కార. అంటే నా తెలుగు ఆడియన్స్ గురించి నేను నిజంగా ఏం చెప్పాలో నాకు తెలీదు. ఎందుకంటే మీరు ఇస్తున్న సపోర్ట్, మీరు ఇచ్చిన సపోర్ట్ వల్ల నేను ఇక్కడి దాకా వచ్చాను. సో డెఫినెట్లీ ఇంకా ముందు కూడా మీ సపోర్ట్స్ నాకు కావాల్సిందే. నాకు ఎట్లా ఆ రిషి అనే క్యారెక్టర్లో నాకు బ్లెస్ చేశారో, పృథ్వీ అనే క్యారెక్టర్ కూడా ఆ రిషి క్యారెక్టర్కి తగ్గినట్టే ఉంది. మీరందరూ చూసి ఈ సినిమాని గ్రాండ్ సక్సెస్ చేయాలని కోరుకుంటా మనస్ఫూర్తిగా. యు ఆర్ మై బిగ్గెస్ట్ స్ట్రెంగ్త్ అని నేను ఎప్పటి నుంచో చెప్పుకొని వచ్చాను. సో ప్లీజ్ డూ షేర్ అండ్ కమెంట్ ఆన్ మై ಫಸ್ಟ್ ಸಾಂಗ್ ಆ್ಯಂಡ್ ಆಲ್ಸೋ ಕನ್ನಡ ಆಡಿಯನ್ಸ್ ಬಗ್ಗೆನೂ ಮಾತಾಡಬೇಕು. ಯಾಕಂದರೆ ಕನ್ನಡ ಆಡಿಯನ್ಸ್ ಅಂದರೆ ನಾನು ಕನ್ನಡದಲ್ಲಿ ಸೀರಿಯಲ್ ಮಾಡಿದ್ಕೇ ತೆಲುಗಲ್ಲಿ ನಂಗೆ ಅವಕಾಶ ಸಿಕ್ಕಿದ್ದು. ಹಂಗಂದ ತಕ್ಷಣ ಅಂದರೆ ನಾನು ಕನ್ನಡ ಬಿಟ್ಟೋದೆ ಅಂತ ಅಲ್ಲ, ವಾಪಸ್ ಬಂದಿರೋದೇ ಅಂದರೆ ಕನ್ನಡ ಜನರ ಪ್ರೀತಿನೂ ಗಳಿಸ್ಬೇಕು ಅಂತಾನೆ. ಸೊ ಪ್ರತಿಯೊಬ್ಬ ಕನ್ನಡಿಗರೂ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ, ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಈ ಸಾಂಗ್ಗಳನ್ನ ನೀವು ನೋಡಿ ಇಷ್ಟಪಟ್ಟಿದ್ದೀರಾ ಅಂದರೆ ಡೆಫಿನೆಟ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ಸಾಂಗಿಗೆ ನೀವೆಲ್ಲ ಕನೆಕ್ಟ್ ಆಗಬೇಕು, ನನ್ನ ಜೊತೆ ಕನೆಕ್ಟ್ ಆಗಬೇಕು. ಅದು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಮೇಜರ್ಲಿ ಇದು ಟ್ರಾವೆಲ್ ಬಗ್ಗೆ ತುಂಬಾ ಟ್ರಾವೆಲರ್ಸ್ ನೀವೆಲ್ಲರೂ ಹೋದ್ರು, ಈ ಸಾಂಗ್ ನ ಲೈನ್ ಗಳು ಇಷ್ಟ ಆದ್ರೆ ನೀವು ಕೂಡ ಅದನ್ನ ರೀಲ್ಸ್ ಗಳು ಮಾಡಿ ಅಥವಾ ಶಾರ್ಟ್ಸ್ ಗಳು ಮಾಡಿ ಆನಂದ್ ಆಡಿಯೋ ಟ್ಯಾಗ್ ಮಾಡಿ. ಯಾಕೆಂದ್ರೆ ಇದು ಮೋರ್ ಇಂಟು ನೇಚರ್ ಟ್ರಾವೆಲ್ ಬಗ್ಗೆನೇ ಇರೋದ್ರಿಂದ ಬಹುಶಃ ಇದು ಇನ್ನೂ ಹೆಚ್ಚು ತಲುಪಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.